ಎಲ್ಲರಿಗೂ ನನ್ನ ನಮಸ್ಕಾರ. ನಯನ ರೆಸಿಪೀಸ್ ಬಾಕ್ಸಿಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಹೆಲ್ದಿಯಾಗಿರುವಂತಹ, ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಉಂಡೆನ ತೋರಿಸ್ತಾ ಇದ್ದೀನಿ. ಹೆಸರುಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಹೆಸರುಂಡೆಗೆ 1 ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಕಬ್ಬಿಣದ ಹಂಚಲ್ಲಿ ಹುರಿತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು. ನೀವು ಜೋರಲ್ಲಿ ಇಟ್ಬಿಟ್ರೆ ಅದು ಸಿಪ್ಪೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗೆಲ್ಲ ಹಸಿ ಹಾಗೆ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನೀವು ಹುರ್ಕೋಬೇಕು. ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇಷ್ಟು ಕೆಂಪಗೆ ಫ್ರೈ ಆಗಬೇಕು. ನೀವು ಗೊತ್ತಾಗಲಿಲ್ಲ ಅಂದರೆ ಇದನ್ನು ಬಾಯಲ್ಲಿ ಹಾಕೊಂಡು ನೋಡಿ, ಸ್ವಲ್ಪ ಕಟ್ಟಿ ಇರುತ್ತೆ. ಹಂಗಿದ್ರೆ ನಿಮಗೆ ಚೆನ್ನಾಗಿ ಹುರಿದಿದ್ದೀರಾ ಅಂತ ಅರ್ಥ. ಇಲ್ಲಾಂದರೆ ಇನ್ನೊಂದು 2 ನಿಮಿಷ ಹುರಿರಿ, ಆವಾಗ ಚೆನ್ನಾಗಿ ಹುರಿದಿರುತ್ತೆ. ಇದನ್ನು ಇವಾಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದು ನಿಮಗೆ ಕಂಪ್ಲೀಟಾಗಿ ಆರಬೇಕು. ಆರಿಂದ ಇದನ್ನು ಮಿಕ್ಸಿಗೆ ಹಾಕಿ ಸಿಪ್ಪೆ ತೆಗಿಬೇಕು. ಇದು ಕಂಪ್ಲೀಟಾಗಿ ಆರಲಿ. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದು ಹೆಸರು ಕಾಳು ಹುರಿತಿದ್ನಲ್ವಾ, ಅದು ಇವಾಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿಯಿಂದ ಹಾಕಿ ಜಸ್ಟ್ ಒಂದ್ಸಲ ಗರ್ ಅಂತ ಅಷ್ಟೇ ಅನಿಸ್ಬೇಕು. ತುಂಬ ಜಾಸ್ತಿ ಅನಿಸಿದ್ರೆ ಪೌಡ್ರ್ ಆಗಿಬಿಡುತ್ತೆ. ನಿಮಗೆ ಸಿಪ್ಪೆ ಬಿಡಬೇಕು. ಸೊ ಅಷ್ಟು ಮಾತ್ರ ಅನಿಸ್ಬೇಕು. ನಾನು ಇವಾಗ ಇದನ್ನು ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಇದನ್ನು ಮಾಡ್ಕೊಂಬಂದಿದ್ದೀನಿ. ನೋಡಿ, ಸಿಪ್ಪೆ ಎಲ್ಲ ಬಿಟ್ಟಿದೆ, ಬೇಳೆ ಹೊಡೆದಿದೆ, ಒಂದೊಂದಿದೆ, ಬಟ್ ಪರವಾಗಿಲ್ಲ. ಇದನ್ನು ಈ ಥರ ಮರದಲ್ಲಿ ಹಾಕ್ಬಿಟ್ಟು ಇದರಲ್ಲಿರುವಂತಹ ಸಿಪ್ಪೆ ಇದೆಲ್ಲ ಚಪ್ಪರಿಸ್ಬಿಟ್ಟು ಬೇರೆ ಮಾಡಬೇಕು. ಬೇಳೆ ಅಷ್ಟೇ ತಗೋಬೇಕು. ಇದನ್ನು ಇವಾಗ ಚಪ್ಪರಿಸ್ಬಿಟ್ಟು ಬೇರೆ ತೊಗೊಂಬರ್ತೀನಿ, ಬೇಳೆ ಅಷ್ಟೇ. ನೋಡಿ, ಇದನ್ನ ಇವಾಗ ಬೇಳೆ ಮಾಡಿ ತಂದಿದ್ದೀನಿ. ಈ ಥರ ಒಂದೊಂದಿರುತ್ತೆ ಸಿಪ್ಪೆ, ಏನೂ ಆಗಲ್ಲ, ಚೆನ್ನಾಗಾಗುತ್ತೆ. ತೀರಾ ಸಿಪ್ಪೆ ಇದ್ದರೆ ಚೆನ್ನಾಗಾಗಲ್ಲ. ನೋಡಿ, ಈ ಥರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ನೈಸಾಗಿರಬೇಕು. ನಾವು ಕಡಲೆ ಹಿಟ್ಟು ನೈಸಾಗಿ ಮಾಡ್ತೀವಲ್ವ, ಅದೇ ರೀತಿಯಾಗಿರಬೇಕು. ಇದನ್ನು ನಾನು ಇವಾಗ ನೈಸಾಗಿ ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ದೀನಿ. ನೋಡಿ, ಇಷ್ಟು ನೈಸಾಗಿದ್ದರೆ ಸಾಕಾಗುತ್ತೆ. ನಾನು ಒಂದು ಜರಡಿ ತೊಗೊಂಡಿದ್ದೀನಿ. ಜರಡಿ ಇಟ್ಕೊಂಡ್ಬಿಡೋಣ. ಏನಾದರೂ ಅಂತಂದರೆ ಸೊ ಅದು ಇದರಲ್ಲೇ ಬಂದೋಗ್ಬಿಡುತ್ತೆ. ಈ ಥರ ಜರಡಿ ಇಟ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಈ ಲಡ್ಡು ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಈ ಥರ ಜರಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತೌಡು ಗೀಡು ಏನಾದರೂ ಇತ್ತು ಅಂತಂದರೆ ಇಷ್ಟ ಅದು ಬಂದುಬಿಡುತ್ತೆ ಇದರಲ್ಲಿ. ಹಾಗೆ ಮಾಡಿದರೆ ಚೆನ್ನಾಗಾಗಲ್ಲ. ನೋಡಿ, ಇವಾಗ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬಂದಿಲ್ಲ, 1 ಸ್ಪೂನಷ್ಟು ಅಷ್ಟೇ ಬಂದಿದೆ. ಇಷ್ಟು ಬಂದರೆ ಸಾಕಾಗುತ್ತೆ. ನೋಡಿ, ಇಷ್ಟು ನೈಸಾಗಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ನೈಸಾಗಿ ಬಂದರೆ ಸಾಕಾಗುತ್ತೆ ಹಿಟ್ಟು. ಇವಾಗ ಸಕ್ಕರೆ ಮಿಕ್ಸ್ ಮಾಡೋಣ. ಹಿಟ್ಟನ್ನ ಕೊಟ್ಬಿಟ್ಟಿದ್ದೀನಿ. ಇವಾಗ 1 ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟೊಂದು ಬೇಕಾಗಲ್ಲ, ಸೊ ಸ್ವಲ್ಪ ಇಟ್ಕೋಬೇಕು. ಇದನ್ನು ನೈಸಾಗಿ ಪೌಡ್ರ್ ಮಾಡಬೇಕು. ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಇವಾಗ ಸಕ್ಕರೆ ಪುಡಿ ಮಾಡ್ಕೊಂಡ್ಬಂದಿದ್ದೀನಿ. ಇದನ್ನು ಜರಡಿ ಇಟ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ. ಇದು ಸಹ ನೈಸಾಗಿರಬೇಕು.
ಇವಾಗ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಹಿಟ್ಟನ್ನ ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಒಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನ ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆಗ್ಬಿಟ್ರೆ ಕಟ್ಟಕ್ಕಾಗಲ್ಲ. ಕಡಿಮೆ ಆಯ್ತಂದರೆ ನೀವು ಬಿಸಿ ಮಾಡಿ ಸೇರಿಸ್ಕೊಂಡು ಕಟ್ಕೋಬೋದು. ಇಲ್ಲಿ ನಾನು 3ರಿಂದ 4 ಸ್ಪೂನು ತುಪ್ಪ ಹಾಕಿದ್ದೀನಿ. ತುಪ್ಪ ಕಾದ್ಮೇಲೆ ಹಿಟ್ಟಾಕಿ ಹುರಿಬೇಕು. ಹಿಟ್ಟನ್ನ ಸಣ್ಣ ಉರಿಯಲ್ಲಿ ಹುರಿಬೇಕು. ನೀವು ಹಾಗೆ ಇದು ಮಾಡಿಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ. ತುಪ್ಪ ಕಾದಿದೆ, ಹಿಟ್ಟು ಹಾಕ್ತಾ ಇದ್ದೀನಿ. ಹತ್ತಿರಕ್ಕೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ತುಂಬ ಚೆನ್ನಾಗಾಗುತ್ತೆ ಈ ಹೆಸರು ಬೇಳೆ ಉಂಡೆ. ಇದನ್ನು ಇಷ್ಟು ಹಿಟ್ಟು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು ನೀಟಾಗಿ. ವಾಸನೆ ಬರುತ್ತೆ ನಿಮಗೆ ಘಮ ಘಮ ಅಂತಂದು. ಅಲ್ಲಿವರೆಗೂ ಇದನ್ನು ಹುರಿಬೇಕು. ನೋಡಿ ಈ ಥರ ಹುರಿತಾ ಹೋಗ್ಬೇಕು. ಚೆನ್ನಾಗಿ ಬರುತ್ತೆ ಇದು. ನೋಡಿ ಇವಾಗ ಇದು ಆಗಿದೆ. ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ನಿಮಗೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ತೊಗೊಂಡ್ಬಿಟ್ಟು ಈ ಥರ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಸ್ವಲ್ಪ ಹಾಕಿ ಇದಕ್ಕೆ ಸಕ್ಕರೆ ಪುಡಿ ಮಾಡಿರ್ತೀವಲ್ಲ, ಆ ಸಕ್ಕರೆ ಪುಡಿನ ಸೇರಿಸ್ಬಿಟ್ಟು ಈ ಥರ ತಿಂದು ನೋಡಿದರೆ ನಮಗೆ ಅದು ಕಹಿ ಅಂಶ ಬರಲ್ಲ. ಸೊ ಆ ಥರ ನಮಗೆ ಅನ್ನಿಸ್ಬೇಕು. ಈ ಥರ ತಿಂದು ನೋಡಿದರೆ ಕಹಿ ಅಂಶ ಬರಲ್ಲ. ಇವಾಗ ಇದು ಆಗಿದೆ. ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ. ನೋಡಿ ಇವಾಗ ಇದು ಹುರಿದಿದ್ದಾಗಿದೆ. ಇದಕ್ಕೆ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಇದು 1 ಲೋಟ ಇದೆ. ಇಟ್ಕೊಂಡಿರಬೇಕು. ಕಡಿಮೆ ಬಿತ್ತು ಅಂದರೆ ಹಾಕೋಕ್ಕಾಗುತ್ತೆ. ಇವಾಗ ನಾನು ಇದನ್ನು ಅರ್ಧ ಹಾಕಿ ಅರ್ಧ ಬಿಡ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಹಾಕಕ್ಕೆ ಬರುತ್ತೆ. ಹಾಗೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರು. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೀವು ಹುರಿಬೇಕಾದ್ರೆ ತುಪ್ಪ ಹಾಕಿರ್ತೀರ. ಕಡಿಮೆ ಬಿತ್ತು ಅಂತಂದರೆ ನೀವು ಮತ್ತೆ ತುಪ್ಪನ ಕರಗಿಸ್ಬಿಟ್ಟು ಹಾಕಿ ಮತ್ತೆ ಕಟ್ಬೋದು. ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಸಕ್ಕರೆ ಹಿಡಿಯುತ್ತೆ. ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇದನ್ನು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಾಯಲ್ಲಿ ಹಾಕೊಂಡು ನೋಡಿ. ನಿಮ್ಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಬಿಡ್ಬೋದು. ಇವಾಗಿದು ಕರೆಕ್ಟಾಗಿ ಆಗಿದೆ ಸ್ವೀಟು ನನಗೆ. ಇವಾಗ ನೋಡಿ ಇದು ಸ್ವಲ್ಪ ಉದುರಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ ಕರಗಿಸ್ಬಿಟ್ಟು. ಇವಾಗ ನೋಡಿ ಒಂದು ಕಡಾಯಿ ಕಾಯ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಏನೋ ಜಾಸ್ತಿ ಇತ್ತಂದರೆ ಮತ್ತೆ ಅದು ಕಟ್ಟಕ್ಕಾಗಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ತುಪ್ಪನ ಹಾಕಬೇಕಾಗುತ್ತೆ. ನಾನು ಇದರಿಂದ 1 ಬಟ್ಲು ತುಪ್ಪ ತೊಗೊಂಡಿದ್ದೆ. ಇವಾಗ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಗೋಡಂಬಿ ಮಾತ್ರ ನಾನು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಇದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ರುಚಿಯಾಗಂತ ಇರುತ್ತೆ. ಹೆಲ್ದಿಯಾಗಿರುತ್ತೆ ನಿಮಗೆ ತಿನ್ನೋದಕ್ಕೆ. ಡೈಲಿ ಮಕ್ಕಳಿಗೂ ಸಹ ಇದನ್ನು ನೀವು ಕೊಡ್ಬೋದು. ವಯಸ್ಸಾದವರಿಗೆ ಮಕ್ಕಳಿಗೆ ಡೈಲಿ ಇದನ್ನು ಕೊಡ್ತಾ ಬಂದರೆ ಹೆಲ್ದಿ ಆಗುತ್ತೆ. ಮಂಡಿ ನೋವು ಕಡಿಮೆ ಆಗುತ್ತೆ. ಈ ಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ಇವಾಗ ನೋಡಿ ಇದು ಇವಾಗ ಗೋಲ್ಡನ್ ಕಲರ್ ಆಗಿದೆ. ಆಫ್ ಮಾಡ್ತಾ ಇದ್ದೀನಿ.
ಇವಾಗ ನಾನು ಒಂದು ಇನ್ನೂ ಸ್ವಲ್ಪ ತುಪ್ಪ ಉಳಿದಿತ್ತಲ್ವ ಅದನ್ನೇ ಹಾಕಿ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಸುತ್ತ ಇರುತ್ತೆ, ಹಾಗಾಗಿ ಒಂದು ಸೌಟಿಂದ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಆರಿಂದ ನೀವು ಕೈಯನ್ನು ಉಪಯೋಗಿಸಿ ಮಾಡ್ಬೋದು. ಇದನ್ನ ಇವಾಗ ಕೈಯಿಂದ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಆರಿದೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎರಡು ಕೈಯಿಂದ ಈ ಥರ ತಿಕ್ಕಿ ಅವಾಗ ನೀಟಾಗಿ ಪುಡಿ ಆಗುತ್ತೆ ನಮಗೆ. ಈ ಥರ ತಿಕ್ತಾ ಇರಬೇಕು. ತಿಕ್ತಾ ಇದ್ದರೆ ಅದು ಪುಡಿ ಪುಡಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂತ ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಉಂಡೆ ಕಟ್ಟೋಣ ಚೆನ್ನಾಗಿ. ನಿಮಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೋಬೋದು. ಈ ಥರ ಇದಕ್ಕೆ ಸ್ವಲ್ಪ ತುಪ್ಪನ ಸರ್ಕೋಬೇಕು. ಈ ಥರ ತುಪ್ಪ ಸರ್ಕೊಂಡು ಈ ಥರ ಎರಡೂ ಕೈಯಿಂದ ಈ ಥರ ಸಾಫ್ಟಾಗಿ ಈ ಥರ ಮಾಡಿದರೆ ನಿಮಗೆ ನೈಸಾಗಿ ಕಾಣಿಸುತ್ತೆ ಉಂಡೆ. ನೋಡಿ ಈ ಥರ ಎಲ್ಲ ಉಂಡೆನೂ ಕಟ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕೋಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲದನ್ನೂ ಹಾಕೋಬೋದು. ನಾನು 2 ಮಾತ್ರ ಹಾಕಿದ್ದೀನಿ. ನೀವು ಇದನ್ನು ಜಿನ್ನಿಗೆ ಸಹ ಹಾಕಿಸ್ಕೊಂಬರ್ಬೋದು. ಹಿಟ್ಟು ಹುರಿದ ಮೇಲೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸರಲ್ಲಿ ಚಪ್ಪರಿಸ್ಬಿಟ್ಟು ನೀಟಾಗಿ ಸಿಪ್ಪೆಲ್ಲ ತೆಗೆದಾದ್ಮೇಲೆ ಅದನ್ನು ಜಿನ್ನಿಗೆ ನೈಸಾಗಿ ಪೌಡ್ರ್ ಆಗುತ್ತೆ. ಅಲ್ಲಿ ಸಹ ಚೆನ್ನಾಗಾಗುತ್ತೆ. ತುಂಬ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅನ್ನೋದಾದರೆ ಆ ಥರ ಮಾಡಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಇದು ಸಾಕಾಗುತ್ತೆ. ಈ ಥರ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ನೋಡಿ ನಾನು ಮಾಡಿರೋ 1 ಕಪ್ಪು ಹೆಸರು ಕಾಳು ಹುರಿದು ಮಾಡಿರೋದ್ರಲ್ಲಿ 8 ಉಂಡೆ ಆಗಿದ್ದಾವೆ. ಈ ಸೈಜಲ್ಲಿ ಆಗಿದ್ದಾವೆ. ನೀವು ಸೈಜು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೋಬೋದು. ಇವು 8 ಉಂಡೆ ಆಗಿದ್ದಾವೆ. ಇಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ತಾ ಇರ್ಬೋದು. ಹೆಸರುಂಡೆ ರೆಡಿಯಾಗಿದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿ ಸಹ ಇರುತ್ತೆ. ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದಿದು. ಸ್ವೀಟು ತುಂಬ ಬೇಗನೆ ಮಾಡ್ಬೋದು. ಹಾಗೆ ಪೌಷ್ಟಿಕದಾಯಕದಂತಹ ಒಂದು ರೆಸಿಪಿನ ತೋರಿಸಿದ್ದೀನಿ ಉಂಡೆನ. ನೀವು ಸಹ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.